ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ನಿಮಗೆ ಬೇಳೆ ಸಾರು ತರಕಾರಿ ಹಾಕಿ ಯಾವ ರೀತಿ ಮಾಡಬೇಕಂತ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ನಾನು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಬೇಳೆ, ಟೊಮೊಟೊ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೆ. ಹಂಗೆ ಒಂದು 3-4 ವಿಸಿಲ್ ಹೊಡೆಸಿ ಮೆತ್ತಗಾಗುತ್ತೆ. ಈ ರೀತಿ ಇದನ್ನು ನಾವು ನೈಸ್ ಮಾಡ್ಕೋಬೇಕು. ಮಸಿಗೆ ಕೋಲಿನಿಂದ ನೈಸ್ ಮಾಡ್ಕೋಬೇಕು. ಈ ರೀತಿ ಪಾತ್ರೆಯನ್ನು ಇಟ್ಕೊಂಡು ಒಗ್ಗರಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೋಬೇಕು. ಹಾಗೆ ಅದು ಫ್ರೈ ಆದ ನಂತರ, ಸಾಸಿವೆ ಸಿಡಿದ ನಂತರ ಈಗ ಕಟ್ ಮಾಡಿರುವಂಥ ಬೀನ್ಸು, ಟೊಮೊಟೊ, ತೊಂಡೆಕಾಯಿ, ಹಾಗೆ ಈರುಳ್ಳಿ, ನುಗ್ಗೆಕಾಯಿ, ಕರಿಬೇವು ಎಲ್ಲವನ್ನು ಹಾಕ್ತಾಯಿದ್ದೀನಿ. ನಮಗೆ ಬೇಕು ಅಂದರೆ ಇಲ್ಲಿ ಆಲೂಗಡ್ಡೆ, ಕ್ಯಾರೆಟು, ಕೋಸು, ಗಡ್ಡೆಕೋಸು, ಆ ರೀತಿ ಎಲ್ಲ ತರಕಾರಿಗಳು ಹಾಕೋಬೋದು. ಆದರೆ ನನಗೆ ಇಲ್ಲಿ ಇರೋದನ್ನು ನಾನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಬೇಳೆನಲ್ಲೂ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೆ, ಆದರೆ ಇದಕ್ಕೂ ಒಂಚೂರು ಹಾಕಿದ್ದೆ. ನೋಡಿ, ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ಪೂನು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಬೇಕು ಇದನ್ನು. ನೋಡಿ, ಪಪ್ಪು ನೈಸ್ ಆಗಿದೆ. ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇದೆಷ್ಟಿದೆ ಅಂದರೆ ಒಂದು ನಿಂಬೆಹಣ್ಣಷ್ಟು ಇಷ್ಟಿದೆ, ತೊಳೆದಿಟ್ಟಿದ್ದೆ. ಎಣ್ಣೆಗೆ ಒಣಮೆಣಸಿನ್ಕಾಯಿನೂ ಹಾಕೋಬೇಕು ಅಂತ ಪಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಹಿಂಡಿ ಇಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನೂ ಸೇರಿಸ್ಕೋಬೇಕು. ಹುಣಸೆ ಹಣ್ಣು ನಮ್ಮ ಹುಳಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕು. ನಮಗೆ ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡು ನಾವು ಈಗ ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ಪಪ್ಪಲ್ಲಿ ಒಂದು ಸ್ವಲ್ಪ ನೀರು ಬಂದಿತ್ತು, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ಸೇರಿಸಿದ್ದೀನಲ್ಲ, MTR ಸಾಂಬಾರು ಪುಡಿ, MTR ಸಾಂಬಾರು ಪುಡಿಯನ್ನು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ನಾವು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಈಗ ನಮ್ಮ ಸಾಂಬಾರಿಗೆ ನೀರು ಎಷ್ಟು ಬೇಕು ಅಂತ ಹಾಕ್ಕೊಂಡ್ರೆ ಸಾಕು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಬೇಳೆ ಮೇಲೆ ಡಿಪೆಂಡ್. ನಮಗೆ ಗಟ್ಟಿ ಬೇಕಾ, ತೆಳು ಬೇಕಾ ಅಂತ ನೋಡ್ಕೊಂಡು, ಮತ್ತು ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ, ಎಷ್ಟು ಟೈಮ್ ಬೇಕು ಅಂತ ನೋಡ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು 10 ನಿಮಿಷ ಕುದಿಯಲಿಕ್ಕೆ ಬಿಡಬೇಕು. ಬೇಳೆ ಸಾರು, ತರಕಾರಿ ಬೇಳೆ ಸಾಂಬಾರು ಇವತ್ತು ರೀತಿ ಕುದಿ ಬಂದಿದೆ. ಹಾಗೆ ನಮಗೆ ನುಗ್ಗೆಕಾಯಿ ಎಲ್ಲ ಬೆಂದಿದೆ, ಕಲರೆಲ್ಲ ಚೇಂಜ್ ಆಗಿದೆಯಲ್ಲ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ ಅನ್ನಕ್ಕೆ ಸಖತ್ತು ಟೇಸ್ಟ್ ಕೊಡುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತಾರಿಕಟ್ಟೆ ತಾಲೀಸ್.